ಅಹಿಂದ ಸಮಾವೇಶ ಆಯ್ತಾ ಅನ್ನೋ ಪ್ರಶ್ನೆ ನಾನು ಇಟ್ನಾಳ್ ಸರ್ನ ಕೇಳ್ತೀನಿ. ಅದಕ್ಕೆ ಮುಂಚೆ ಬಿಜೆಪಿ ವಕ್ತಾರರನ್ನ, ನಾಗರಾಜ್ ನಾಯಕ್ ಸರ್, ಬಿಜೆಪಿಯಲ್ಲಿ ಆಗ್ತಾ ಇದ್ದ ಬಣ ಬಡಿದಾಟ ಅದನ್ನ ನೀವು ಒಪ್ತಿರೋ ಬಿಡ್ತಿರೋ, ಮಾಧ್ಯಮದಲ್ಲಿ ಎಲ್ಲಾ ಮಾಧ್ಯಮದಲ್ಲೂ ಹಂಗೆ ವಿಶ್ಲೇಷಣೆ ಆಗಿದ್ದು. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗೆಲ್ಲ ಕಾಂಗ್ರೆಸ್ ಕಡೆ ಬೊಟ್ ಮಾಡಿ ತೋರಿಸ್ತಿದ್ರಿ. ಅವರಲ್ಲಿ ಇದೆಯಾ ಒಗ್ಗಟ್ಟು, ಸಿಎಂ ಕುರ್ಚಿಗೋಸ್ಕರ ಕಿತ್ತಾಡ್ತಿದ್ದಾರೆ, ಸಿಎಂ ಒಂದ್ ಕಡೆ ಡಿ.ಸಿ.ಎಂ ಒಂದ್ ಕಡೆ. ಇವತ್ತು ಕೊಟ್ರು ಒಗ್ಗಟ್ಟಿನ ಸಂದೇಶ. ನಿಮ್ಮ ವಾದ ಸುಳ್ಳು ಅನ್ನೋ ರೀತಿಯಲ್ಲಿ ಸಮಾವೇಶ ಮಾಡಿದ್ದೀವಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ. ಮೇಡಮ್ ನೋಡಿ, ಹೊರನೋಟಕ್ಕೆ ಕಾಣುವಂತ ಒಗ್ಗಟ್ಟನ್ನ ಕಾಂಗ್ರೆಸ್ ಪ್ರದರ್ಶನ ಮಾಡ್ತಾನೆ ಇದೆ, ಅದಲ್ಲ ಅಂತ ನಾನು ಹೇಳುವುದಿಲ್ಲ. ಈ ಕಾಂಗ್ರೆಸ್ಸಿಗಿನವರಿಗೆ ನೇರವಾಗಿ ಕಲ್ಲು ಹೊಡಿಲಿಕ್ಕೆ ಬರುವುದಿಲ್ಲ. ಪಿತಾಂಬರದಲ್ಲಿ ಸುತ್ತೆ ಕಲ್ಲು ಹೊಡೆಯುವುದು. ನೋಡುವವರಿಗೆ ಕಲ್ಲು ಕಾಣಬಾರದು. ಪಿತಾಂಬರ ಅಂದ್ರೆ ಗೊತ್ತಾಯ್ತಲ್ಲ, ಬಟ್ಟೆಯಲ್ಲಿ ಸುತ್ತು ಕಲ್ಲು ಹೊಡೆಯುವುದರಲ್ಲಿ ಕಾಂಗ್ರೆಸ್ಸಿಗರು ಎಕ್ಸ್ಪರ್ಟ್. ಈಗ ನೀವು ಹೇಳಿದ್ರಲ್ಲ, ಅವರಲ್ಲಿ ಐಕ್ಯತೆಯನ್ನ ತೋರಿಸಿದ್ದಾರೆ, ಒಕ್ಕಟ್ಟನ್ನ ತೋರಿಸಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರಿ. ಸನ್ಮಾನ್ಯ ನಮ್ಮ ಜೆಡಿಎಸ್ ವಕ್ತಾರರವರು ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದ್ರು. ಈ ಬ್ಲ್ಯಾಕ್ ಮೇಲ್ ಡೇ ಅಂತ ಏನಿದೆಯಲ್ಲ, ಏನು ಇವತ್ತೇನು ಆಯ್ತಲ್ಲ, ಅದು ಕಳೆದ ಅನೇಕ ವರ್ಷಗಳಿಂದ ಅಹಿಂದ ಅನ್ನುವಂಥದ್ದನ್ನ ದೇವೇಗೌಡರ ಮುಂದೆ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ದೇವೇಗೌಡರನ್ನ ಅಹಿಂದ ಅನ್ನುವಂಥದ್ದನ್ನ ಮುಂದಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತ ಒಂದು ಹವಣಿಕೆಯಲ್ಲಿ ಸಿದ್ದರಾಮಯ್ಯನವರು ತೊಡಗಿದ್ರು. 2.5 ವರ್ಷ ಆದ ನಂತರ ಮುಖ್ಯಮಂತ್ರಿಗಳು ಬದಲಾಗಬಹುದು. ಆದ್ದರಿಂದ ಇವರಿಗೆ, ಯಾರಿಗೆ, ಕೇಂದ್ರ ಕಾಂಗ್ರೆಸ್ಸಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಎಚ್ಚರಿಕೆಯ ಗಂಟೆಯಾಗಿ ಸ್ವಾಭಿಮಾನ ಸಮಾವೇಶ ಮಾಡ್ತೇನೆ, ಅಲ್ಲೂ ಅಹಿಂದ ತರ್ತೇನೆ ಅನ್ನುವುದಂತದನ್ನ ಮಾಡಿದ್ರು. ಜೆಡಿಎಸ್ ವಕ್ತಾರರು ತುಂಬಾ ಚೆನ್ನಾಗಿ ಕೇಳಿದ್ರು, ಇದು ಸ್ವಾಭಿಮಾನಿ ಸಮಾವೇಶವೋ ಜನಕಲ್ಯಾಣ ಸಮಾವೇಶವೋ ಅಂತ ಕೇಳಿದ್ರು. ನಾನು ಮುಂದುವರೆದು ಅವ್ರ ಪ್ರಕಾರ 2 ಬಣ ಆಗಿದೆ, ನನ್ನ ಪ್ರಕಾರ 4 ರೀತಿಯದಾಗಿದೆ. ಒಂದು ಸ್ವಾಭಿಮಾನಿ ಸಮಾವೇಶ, ಇನ್ನೊಂದು ಜನಕಲ್ಯಾಣ ಸಮಾವೇಶ, ಇನ್ನೊಂದು ಕೃತಜ್ಞತಾ ಸಮಾವೇಶ ಅಂತ ಹೇಳಿ ಸಿದ್ದರಾಮಯ್ಯನವರ ಬಾಯಲ್ಲೇ ಬಂದಿದೆ ಇವತ್ತು ಭಾಷಣದಲ್ಲಿ. ಆಮೇಲೆ ಇನ್ನು ಕೆಲವರು ಅವರು ಅಭಿಮಾನಿಗಳಂತ ಹೇಳ್ಕೊಳ್ತಕ್ಕಂಥವ್ರು ಸಿದ್ದರಾಮೋತ್ಸವ ಅಂತ ಹೇಳ್ತಾ ಇದ್ದಾರೆ. ಇವುಗಳಲ್ಲಿ 4ರಲ್ಲಿ ಯಾವುದು ಅನ್ನುವುದನ್ನ ಕಾಂಗ್ರೆಸ್ ಕನ್ಫರ್ಮ್ ಮಾಡಿ ಹೇಳಬೇಕು. ವಿರೋಧ ಪಕ್ಷಗಳ ವಿರುದ್ಧ ಪ್ರಹಾರ 4ರಲ್ಲಿ ಯಾವ ಹೆಸರಲ್ಲಿ ಕರೆದ್ರು ಕೂಡ ಅಲ್ಲಾಗಿದ್ದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ಸಿನ ಶಕ್ತಿ ಪ್ರದರ್ಶನ ನಾನೀಗ ತೋರಿಸ್ಬಿಡ್ತೇನೆ ನಿಮಗೆ. ಪ್ರಾರಂಭದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಿದ್ರು. ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಾಭಿಮಾನಿ ಒಕ್ಕೂಟ ಅಂತ ಇತ್ತಂತೆ. ಈ ಸ್ವಾಭಿಮಾನಿ ಒಕ್ಕೂಟ ಇದು ಯಾವಾಗ ಹುಟ್ಟುಕೊಳ್ತೋ, ಇದ್ರ ಅಧ್ಯಕ್ಷರು ಯಾರೋ, ಪದಾಧಿಕಾರಿಗಳು ಯಾರೋ, ಇದು ರಿಜಿಸ್ಟ್ರೇಷನ್ ಆಗಿದೆಯೋ, ಕಾಂಗ್ರೆಸ್ ಹೊರತಾಗಿರೋದೋ ಅಥವಾ ಕಾಂಗ್ರೆಸ್ಸಿನ ಒಳಗಡೆ ಇರುವುದೋ, ಆ ಸ್ವಾಭಿಮಾನಿ ಒಕ್ಕೂಟ ಇದೆಯಲ್ಲ, ಅದಕ್ಕೇನಾದ್ರು ಡಿ.ಕೆ. ಶಿವಕುಮಾರ್ ಪದಾಧಿಕಾರಿ ಇದ್ದಾರಾ ಅಥವಾ ಅವ್ರನ್ನ ಬಿಟ್ಟು ಮಾಡಿರೋದಾ? ಸ್ವಾಭಿಮಾನಿ ಸಮಾವೇಶ ಮಾಡ್ಲಿಕ್ಕೆ ಹೋದ ಕೂಡಲೇ ಡಿ.ಕೆ. ಶಿವಕುಮಾರ್ ಎಚ್ಚರ ಮಾಡ್ಕೊಂಡ್ರು, ಇವರು ದೇವೇಗೌಡರಿಗೆ ಮಾಡಿರುವಂತಹ ಬ್ಲಾಕ್ ಮೇಲ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನೋ ಈ ಸ್ವಾಭಿಮಾನಿ ಸಮಾವೇಶ ಮಾಡಿಕೊಡುದು ಅಂತ ಹೇಳಿ ಇದನ್ನ ಜನಕಲ್ಯಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಜನಕಲ್ಯಾಣ ಸಮಾವೇಶ ಅಂತ ಮಾಡ್ಲಿಕ್ಕೆ ಹೋದ್ರು. ಸಚಿವರಾದ ರಾಜಣ್ರವ್ರು ಇದಾರಲ್ಲ, ಅವರನ್ನ ನೀವೇ ಮಾತಾಡಿಸಿದ್ರಿ ಮಾಧ್ಯಮದವರು. ಆವಾಗ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಇದು ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಅಂತ ಹೇಳಿದ್ರು. ಸಂಯುಕ್ತ ಆಶ್ರಯದಂತ ತಂದ್ರು. ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ನಾಟಕ ಆಗ್ತದೆ. ಈ ನಾಟಕದಲ್ಲಿ 2 ಹೆಸರಿರ್ತವೆ. ಏನಂತ ಹೇಳಿದ್ರೆ ಗಂಡುಗಲಿ ಭೂಪ, ಅರ್ಥಾರ್ಥೋ ಹೆಳವನ ಪ್ರಲಾಪ, ಹೀಗೆ 2 ಹೆಸರು ಕೊಡುದು. ನಾಟಕಕ್ಕೆ 1 ಹೆಸರು ಕೊಡುವುದಿಲ್ಲ. ಹಾಗಾಗಿ ಇವತ್ತು ಆಡಿರುವಂತ ಕಾಂಗ್ರೆಸ್ಸಿನ ನಾಟಕಕ್ಕೆ ಅರ್ಥಾರ್ಥ 1 ಅಲ್ಲ 3 ಅರ್ಥಾರ್ಥ ಕೊಟ್ಟಿದ್ದಾರೆ. ಯಾಕಂದ್ರೆ 4 ಹೆಸರು ಇದೆ. 4 ಅರ್ಥ 3 ಅರ್ಥಾರ್ಥ ಕೊಟ್ಟು 4 ಹೆಸರು, ಒಂದು ಜನಕಲ್ಯಾಣೋತ್ಸವ, ಸ್ವಾಭಿಮಾನಿ ಉತ್ಸವ, ಸಿದ್ದರಾಮೋತ್ಸವ, ಕೃತಜ್ಞತಾ ಸಮಾವೇಶ ಆಯ್ತು. ಕಾಂಗ್ರೆಸ್ ಪಕ್ಷ ಅಂತೂ ಒಕ್ಕಟ್ಟನ್ನ ತೋರಿಸ್ತು, ಕಾಂಗ್ರೆಸ್ಸಿನ ಶಕ್ತಿ ತೋರಿಸ್ತು ಅಂತ ಹೇಳಿದ್ರಲ್ಲ. ಇವತ್ತು ಮಾಧ್ಯಮಗಳಲ್ಲಿ ಬಂದಿದೆ, ಅದು ಎಷ್ಟೋ 1000 ಕುರ್ಚಿ ಹಾಕಿದ್ರಂತೆ. ಪ್ರತಿ ಕುರ್ಚಿ ಮೇಲೂ ಸಿದ್ದರಾಮಯ್ಯ ಅವರ ಫೋಟೋ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಫೋಟೋ ಇಡ್ಲಿ ಸ್ವಾಮಿ, ಪಕ್ಷದ ಶಾಸಕಾಂಗ ಪಕ್ಷದ ಮುಖ್ಯಮಂತ್ರಿಗಳ ಫೋಟೋ ಇಡ್ಲಿ. ಕಾಂಗ್ರೆಸ್ ಸಮಾವೇಶ ಆದ್ರೆ ಡಿ.ಕೆ. ಶಿವಕುಮಾರ್ದು 1-2 ಫೋಟೋ ಬೇಕಾಗಿತ್ತು ಸ್ವಾಮಿ. ಡಿ.ಕೆ. ಶಿವಕುಮಾರ್ ಫೋಟೋ ಎಲ್ಲೂ ಇಲ್ಲ. ಡಿ.ಕೆ. ಶಿವಕುಮಾರ್ ಫೋಟೋ ಬೈತಿರ್ಬೇಕು. ಪಿಸಿಆರ್ ಅವ್ರು ರೆಡಿ ಮಾಡ್ಕೊಳ್ಳಿ. 3ನೇ ಬ್ರೇಕಿಂಗ್ ಆದ್ಮೇಲೆ ಇನ್ನೊಂದು ಹೇಳ್ತೀನಿ. ಆಮೇಲೆ ಇದು ಜನಕಲ್ಯಾಣೋತ್ಸವ ಅಂತ ಮಾಡಿ ಹಿಂಬಾಗಿಲಲ್ಲಿ ಸಿದ್ದರಾಮೋತ್ಸವ ಮಾಡ್ಲಿಕ್ಕೆ ಫ್ಲೆಕ್ಸ್ ಗಳಲ್ಲಿ ಇವತ್ತು ಪೂರ್ತಿ ರಾರಾಜಿಸಿದ್ದು ಯಾರು ಕೇಳಿದ್ರೆ ಆಕ್ಷೇಪ ನಿಮ್ಮ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ಅವ್ರ ಭಾಷಣದ ಆರಂಭಿಕ ಸೆಂಟೆನ್ಸ್ ಕೇಳಿಸ್ಕೊಳ್ಳಿ. ಪ್ಲೇ ಮಾಡಿ ಆ ಬೈಟನ್ನ.
ಸಿದ್ದರಾಮಯ್ಯ ಕಿ ಕಾಂಗ್ರೆಸ್ ವಕ್ತಾರರ ಸಹನೆ ಕೇಳ್ತೀನಿ, ಯಾಕಂದ್ರೆ ಇವತ್ತು ನಿಮ್ಗಿಂತ ಜಾಸ್ತಿ ಮಾತನಾಡಬೇಕಾಗಿರೋರು ಬೇರೆಯವ್ರು ಇದ್ದಾರೆ. ಕಡೆಯದಾಗಿ ಇಲ್ಲ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು ಸರ್. ಡಿ ಕೆ ಶಿವಕುಮಾರ್ ಅವರಿಗೆ ಆಕ್ಷೇಪಣೆ ಇಲ್ಲ, ಯಾಕೆ ಒಪ್ಪಲ್ಲ? ಅವ್ರ ಭಾಷಣದ ಪ್ರಾರಂಭದಲ್ಲಿ ಹಾಸನಾಂಬೆನೂ ಕಡೆದಾಗ ನೆನೆಸ್ಕೊಂಡ್ರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅದನ್ನೂ ಆಮೇಲೆ ಮಾತನಾಡಿದ್ರು. ಓಪನಿಂಗ್ ಡಿ.ಕೆ. ಶಿವಕುಮಾರ್ ಬಾಯಲ್ಲಿ ಯಾರಿಗೆ ಜಯ ಅಂತ ಬರ್ತದೆಯೋ ಅವ್ರು ಯಾವಾಗ ನಗೆ ಆಡ್ತಾರೋ ಅವಾಗ ಅಪಾಯ ಇದೆ ಅಂತ ಅರ್ಥ. ಸರ್ಕಾಸ್ಟಿಕ್ ನಗು ಅವ್ರದ್ದು. ಕೇಳೋಣ ಅಂತಿದ್ದೆ. ಈ ಪ್ರಶ್ನೆಗೆ ಉತ್ತರ ಸೂರ್ಯ ಮುಕುಂದ್ ಅವರೇ ಕೊಡ್ಬೇಕು. ಈ ಪ್ರಶ್ನೆಗೆ ಸೂರ್ಯ ಮುಕುಂದ್ ಅವರು ಉತ್ತರ ಕೊಡ್ಬೇಕು. ಆರಂಭದಿಂದ ಇಬ್ರು ಮಾತಾಡ್ತಿದ್ದಕ್ಕೆಲ್ಲ ನೀವೇ ಕೌಂಟರ್ ಕೊಟ್ಬಿಟ್ರಿ, ನಾನೇನು ಉತ್ತರ ಕೊಡೋ ಅವಾಗಿಂದ ತಾಳ್ಮೆಯಿಂದ ಕೇಳಿಸ್ಕೊಂಡಿದೀನಿ. ನೀವು ಮಾತಾಡ್ತೀರಾ ಅಂದ್ರೆ ಹಿಂಗೆ ಕೂತಿರ್ತೀನಿ. ಯಾಕೆಂದ್ರೆ ನಿಮ್ಗೆ ಬರ್ತಾ ಬರ್ತಾ ನಾನು ನೋಡ್ತಾ ಇದೀನಲ್ಲ, ಚನ್ನಪಟ್ಟಣ ಸೋಲಾದ್ಮೇಲಿಂದ ಮತಿ ವಿಕಲ್ಪ ಆಗೋಗ್ಬಿಟ್ಟಿದೆ. ಯಾಕೆ ಇಷ್ಟೊಂದು ಆಕ್ರೋಶ? ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪದಗಳ ಪ್ರಯೋಗದ ಬಗ್ಗೆ ಸ್ವಲ್ಪ ಜಾಗರೂಕರಿದ್ದು ನಿಮ್ಮ ಮುಂದುವರಿಸಿ. ನಾನು ಆಕ್ರೋಶ ಭರಿತರಾಗಿದ್ದಾರೆ ಅಂತ ಹೇಳಿದೆ, ಮುಖದಲ್ಲಿ ಇದು ಕಾಣಿಸ್ತಾ ಇದೆ ಅಂತ ಹೇಳಿದೆ. ಅವಾಗಿಂದ ಇಬ್ರು ಏನೇನೋ ಮಾತಾಡಿ ಕೇಳಿಸ್ಕೊಂಡು ನಿಮಗೆ ಜಯದ ವಿಷಯ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿ ಕೂತಿದ್ರೆ ಮಾತಾಡ್ತೀನಿ. ಈಗ ನೀವೆಲ್ಲ ಮಾತಾಡಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.